ಸ್ನೇಹಿತರೆ, ಇದೊಂದು ಕಾಯಿಲೆ ಕೊರೋನಾಗಿಂತ ತುಂಬಾ ವೇಗವಾಗಿ ಆಡ್ತಾ ಇದೆ. ಅದೇ ಬಂದು NAFLD, ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್. ಇದು ಕರ್ನಾಟಕದಲ್ಲಿ ಎಷ್ಟು ಸ್ಪೀಡ್ ಆಗಿ ಆಡ್ತಾ ಇದೆ ಅಂದ್ರೆ 3 ಜನರಲ್ಲಿ ಒಬ್ಬರಿಗೆ ಈ ಕಾಯಿಲೆ ಇದೆ. ಇದು ಬರೋದು ಮೇನ್ ರೀಸನ್ ಏನು ಗೊತ್ತಾ? ನಾವು ತಿನ್ನುವಂತ ಪ್ರೊಸೆಸ್ಡ್ ಫುಡ್ ಆಗಿರ್ಬೋದು, ಶುಗರಿ ಡ್ರಿಂಕ್ಸ್ ಆಗಿರ್ಬೋದು. ರೀಸೆಂಟ್ ಆಗಿ ನಮ್ಮ ಯೂನಿಯನ್ ಹೆಲ್ತ್ ಮಿನಿಸ್ಟರ್ JP ನಡ್ಡಾ ಸರ್ ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಫ್ಯಾಟಿ ಲಿವರ್ ಇಸ್ ಕಾಸಿಂಗ್ ಅ ಮೇಜರ್ ಥ್ರೆಟ್. ಅಂದ್ರೆ ಇದು ಬಂದ್ಬಿಟ್ಟು ಎಷ್ಟೊಂದು ಜನರ ಪ್ರಾಣ ಕೂಡ ಹೋಗ್ತಾ ಇದೆ ಇದರಿಂದ. ಬಟ್ ಆದ್ರೂ ಕೂಡ ನಮ್ಮ ಜನರಿಗೆ ಅರಿವಾಗ್ದಿರಾ ಇದನ್ನೇ ತಿಂತಾ ಇದ್ದಾರೆ. ಶುಗರಿ ಫುಡ್ಸ್ ನ ಮಕ್ಕಳು ಕೊಡಿಸ್ತಾ ಇದ್ದಾರೆ, ಶುಗರಿ ಡ್ರಿಂಕ್ ನ ಮಕ್ಕಳು ಕೊಡಿಸ್ತಾ ಇದ್ದಾರೆ. ಪ್ರೊಸೆಸ್ಡ್ ಫುಡ್ ಬಗ್ಗೆ ಯೋಚನೆ ಸಹ ಮಾಡ್ತಿಲ್ಲ. ಇದ್ರ ಬಗ್ಗೆ ಇನ್ನ ಡೀಪ್ ಆಗಿ ಹೇಳ್ತಾ ಹೋಗ್ತಿದ್ರೆ IT ಪ್ರೊಫೆಷನಲ್ಸ್, ಎಸ್ಪೆಷಲಿ ಯಾರು ಬ್ಯಾಂಗ್ಳೂರ್ IT ಪ್ರೊಫೆಷನಲ್ಸ್ ಇದಾರೋ, ಔಟ್ ಆಫ್ 100 ಅಲ್ಲಿ 84% ಅಷ್ಟು ಪೀಪಲ್ಗೆ ಇದು ಅಫೆಕ್ಟ್ ಮಾಡಿದೆ. ಮುಂಚೆ ಎಲ್ಲ ಈ ಆಲ್ಕೋಹಾಲ್ ಯಾರ್ಯಾರು ಕನ್ಸ್ಯೂಮ್ ಮಾಡ್ತಾರೋ ಅವ್ರಿಗೆ ಮಾತ್ರ ಫ್ಯಾಟಿ ಲಿವರ್ ಇರ್ತಿತ್ತು. ಈಗ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಅಂತಾನು ಬಂದು ಯಾರ್ಯಾರು ಎಕ್ಸೆಸ್ ಶುಗರ್ ನ ತಗೊಳ್ತಾ ಇದ್ರು ಅವರಿಗೂ ಕೂಡ ಈ ಪ್ರಾಬ್ಲಮ್ ಬರ್ತಿದೆ. ಬಟ್ ಆದ್ರೆ ಒಂದು ಖುಷಿ ಸುದ್ದಿ ಏನಪ್ಪಾ ಅಂತಂದ್ರೆ ಇದರಿಂದ ನೀವು ಹೊರಗಡೆ ಕೂಡ ಬರ್ಬೋದು ಈಸಿಯಾಗಿ. ಇದಕ್ಕೆ ಯಾವುದೇ ರೀತಿಯಾದಂತ ಮೆಡಿಸನ್ ಆಗ್ಲಿ, ಯಾವುದೇ ರೀತಿಯಾದಂತ ಡಯಾಗ್ನೈಸ್ ಮಾಡುವಂತ ಟ್ರೀಟ್ಮೆಂಟ್ಸ್ ಆಗ್ಲಿ ಯಾವುದೂ ಇಲ್ಲ. ಬಟ್ ಆದ್ರೆ ಇದರಿಂದ ನೀವು ಹೊರಗಡೆ ಬರೋದಕ್ಕೆ ನಿಮ್ಮ ಡಯಟ್ ಒಳಗಡೆ ಪ್ರೋಟೀನ್ ಇಂಟೇಕ್ ಜಾಸ್ತಿ ಇರಬೇಕು. ಸಿಂಪಲ್ ಕಾರ್ಬೋಹೈಡ್ರೇಟ್ಸ್ ನ ಕಟ್ ಮಾಡಿ ಆದಷ್ಟು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಇರೋ ತರ ನೋಡ್ಕೊಳ್ಳಿ. ನಿದ್ದೆನ ಚೆನ್ನಾಗಿ ಮಾಡಿ, ಜಾಸ್ತಿ ನೀರ್ನ ಚೆನ್ನಾಗಿ ತಗೊಳ್ಳಿ. ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡ್ತಾರೆ, ಕಟ್ ಮಾಡಿ ಅದನ್ನ. ಸೊ ಇದೆಲ್ಲ ಮಾಡೋದ್ರಿಂದ ನೀವು ಕೂಡ ಇದರಿಂದ ಹೊರಗಡೆ ಬರ್ಬೋದು. ಇದೇ ರೀತಿ ಹೆಚ್ಚಿನ ಕಂಟೆಂಟ್ಸ್ಗೋಸ್ಕರ ಕನ್ನಡ ಫಿಟ್ಟಿ ಫೆಸ್ಟ್ ನ ಫಾಲೋ ಮಾಡೋದನ್ನ ಮಾತ್ರ ಮಾಡಿಬಿಡಿ. ಬಿಕಾಸ್ ಫಾಲೋ ಮಾಡೋದು ಫ್ರೀ ಆಫ್ ಕಾಸ್ಟ್.